ಹಾಕೋಗಲ್ಲ ಹೂವು ತಿನ್ನಕ್ ಹೋಗಲ್ಲ. ಏನಕ್ಕೆ ಹೋಗ್ಬೇಡಿ ನಿನ್ ಮನೆಗೆ ಟಿವಿ ನೋಡ್ಕೊಂಡು ತಿನ್ಕೊಂಡ್ ಪಚ್ಚಂಡಿರು ಹ್ಞೂ ಅಂತೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ತರದು ನಿಂತ್ಕೊಂಡ್ಬಿಟ್ಟು ಬ್ರೇಕ್ ಹಾಕೋರೆ ಬುಸುಕ್ಕಂತ ಬಿಟ್ಟು ಅದ್ದಿ ಸಾತಿ ಕಲ್ಕಿತ್ತಾಕ ಹೋಗೋದು. ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೋಗ್ತಾ ಇದ್ದೀನಿ. ಹೋಗಲ್ಲ ನೀನು ಬ್ಯಾಗ್ ಕೊಡಿಸ್ತೀನಿ ಹೋಗುಮ್ಮ, ಬ್ಯಾಗ್ ಕೊಡಿಸ್ತೀನಿ ಹೋಗುವ ಓಕೆಯಾ? ಅಯ್ಯೋ ನಿನ್ನ ಅವ್ನು ಏನು ಕೊಡ್ಸೋರು ಹೋಗಲ್ಲ ಅಂತ ಹಾಕೋಗಲ್ಲ ಹೂವು ತಿನ್ನಕ್ ಹೋಗಲ್ಲ. ಏನಕ್ಕೆ ಹೋಗ್ಬೇಡಿ ನಿನ್ ಮನೆಗೆ ಟಿವಿ ನೋಡ್ಕೊಂಡು ತಿನ್ಕೊಂಡ್ ಪಚ್ಚಂಡಿರು ನಂಗೆ ತಲೆ ತಿನ್ಕೊಂಡು ಸ್ಕೂಲ್ಗೆ ಹೋಗ್ಬೇಡ ಹ್ಞೂ ಅಂತೆ. ಅಪ್ಪ ನೀನು ಫಸ್ಟ್ ಬೇಗ ಹಾಕ್ಬಿಡ್ಬೇಕು ನಿನ್ನ ಸ್ಕೂಲ್ಗೆ. ಸಾತ್ವಿಕಿರ್ಲಿ ನೀನು ಹೊರಟೋಗು. ಇವ್ನು ಇವಾಗೆ ಹೋಗಲ್ಲ ಅಂತಾನಲ್ಲ, ಸಾತ್ವಿಕಾದ್ರೂ ಮೇಲೂ ಅವಾಗ ಸ್ಕೂಲ್ಗೆ ಹೋಗ್ತೀನಿ ಒಂದು ಬ್ಯಾಗ್ ತಂದ್ರೆ ಎಲ್ರಿಗೂ ತೋರಿಸ್ಕೊಂಬಂದ್ಬಿಡೋಣ. ಅಯ್ಯೋ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಒಂದು ವಾರ ಖುಷಿಯಾಗೋದ. ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಅವಾಗ ಅಳಕ್ಕೆ ಸ್ಟಾರ್ಟ್ ಮಾಡ್ದವ. ಅದು 3 ದಿವಸ ಅಷ್ಟೇ. ಆಮೇಲೆ ಮಂಡೆ ಸೋಮವಾರ ಥರ ಅಳೋಣ ಬಿಟ್ಬಿಟ್ಟು ಅಷ್ಟೇ 1 ತಿಂಗಳು. ಇವನ್ನ ಬಸ್ಗೆ ಹಾಕೋದು ನಾನು ಏನನ್ನು ಹಿಡ್ದು ಹತ್ತಿಸ್ಬೇಕು. ಅದೇ ಬಸ್ಸಿಗೆ ನೂಕ್ಬಿಡ್ತೀನಿ. ಆಮೇಲೆ ಅಪ್ಪ ಪ್ಯಾಂಟ್ ಹಿಡ್ಕೊಂಡು ನೋಡಿ ಬರ್ತಾನೆ ಮತ್ತೆ. ಓ ಇವನ್ನ ಸ್ಕೂಲ್ ಸಾಕ್ಸೋದು ಜಾಸ್ತಿ ಕಷ್ಟ ಐತಿರಿ ಇವನ್ನ. ಮಂಡೆ ನಾವು ಹೋಗಿದ್ದು ಚಿಕ್ಕಬಳ್ಳಾಪುರಕ್ಕೆ. ಅಲ್ಲಿ ಬ್ಯಾಗ್ ಎಲ್ಲ ಅವರೇ ಸ್ವಂತ ಹೊಲ್ದಿ ಕೊಡ್ತಾರೆ. ನನ್ನ ಮಗನ ಸ್ಟಾರ್ಟಿಂಗ್ ಸ್ಕೂಲ್ ಸೇರ್ತೋಗಿ ಇಲ್ಲೇ ತಂದಿದ್ದು 3 ಇಯರ್ಸ್ ಬಂತು. ಈಗೂ ತುಂಬ ಚೆನ್ನಾಗಿದೆ ಬ್ಯಾಗು, ಬಟ್ ಹಿಂದೆ ಟ್ಯಾಗ್ ಹೋಗಿತ್ತು. ಹಾಗಾಗಿ ಪಾಪ 3 ಇಯರ್ಸ್ ಯೂಸ್ ಮಾಡಿದ್ದಾನೆ ಅಂದ್ಬಿಟ್ಟು ನಾವೇ ಹೊಸದು ಕೊಡ್ಸೋಣ ಅಂತ ಕರ್ಕೊಂಡು ಬಂದ್ವಿ. ನೋಡು ಅಂಕಲ್ ಅದು ತೋರಿಸ್ತಾ ಇತ್ತು ರೋಡ್ಗೆ ನಿಮ್ಮ ಅಂಗಡಿಗೆ. ಅವ್ನ ಸ್ಕೂಲ್ ಸ್ಟಾರ್ಟ್ ಆದಾಗಿಂದನೂ ಇಲ್ಲೇ ಬಂದಿರೋದು. ಅಲ್ಲಿ ಬ್ಯಾಗ್ ತೊಗೊಂಡು ನಾವು ನೆಕ್ಸ್ಟ್ ಹೊಟ್ಟಿದ್ದು ನನ್ನ ವಾಚ್ ಶೆಲ್ ಹಾಕ್ಸೋಕ್ಕೆ. ಯಾಕಂದರೆ ನಂದು ನೀರು ಬಿದ್ದಿತ್ತು ಸ್ವಲ್ಪ, ಹಾಗಾಗಿ ಸ್ಟಾಪ್ ಆಗಿತ್ತು ಟೈಮ್ ತೋರಿಸೋದು. ಶೆಲ್ ಹಾಕ್ಸ್ಕೊತಾ ಇದ್ದೀವಿ. ನಾವು ಆಗ್ತಾನೆ ಮಾರ್ನಿಂಗ್ ಊಟ ಮಾಡ್ಕೊಂಡು ಹೋಗಿದ್ವಿ. ಹಾಗಾಗಿ ಊಟ ಏನು ಬೇಡ ಅಂದ್ಬಿಟ್ಟು ಮಕ್ಕಳಿಗೆ ಕೇಳಿದ್ರೆ ಐಸ್ ಕ್ರೀಮ್ ಬೇಕು ಅಂದರು. ಹಾಗಾಗಿ ಕೊಡ್ಸೋಕೆ ಹೋದ್ವಿ. ನನಗಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಐಸ್ ಕ್ರೀಮ್ ಏನು ತೊಗೊಂಡಿಲ್ಲ. ನಂಗೆ ಖಾರ ಇಷ್ಟ, ಸ್ವೀಟ್ ಅಷ್ಟು ಇಷ್ಟಪಡಲ್ಲ. ನೋಡಿ ಹೆಂಗೆ ಇಳಿಸ್ತಾವ್ರು ನನ್ನ ಬಿಟ್ಟು. ನನ್ನ ಮಗನಿಗೆ ಏನೋ ಅಯ್ಯೋ ಅನ್ಸುತ್ತೆ ನಮ್ಮಮ್ಮ ತಿಂತಾ ಇಲ್ಲ ಅಂತ. ಹಾಗೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಡಿ-ಮಾರ್ಟ್ಗೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಅಲ್ಲ, ಪ್ರತಿಯೊಂದಕ್ಕೂ ಒಂದೇ ಸರಿ ತೊಗೊಂಡೋಗ್ಬಿಟ್ರೆ ಮಕ್ಳ ಹತ್ರ ಒಂದು ತಂಡ ಇರೋಲ್ಲ. ಇನ್ನು ವರ್ಷ ಪೂರ್ತಿ ವರ್ಷನ್ ಅಷ್ಟು ಹಿಂಗೆ ತಗೊಂಡವ್ರೆ, ಇನ್ನು ವರ್ಷ ಏನು ಪೆನ್ಸಿಲ್ ಎರೇಸರ್ ಆ ಥರ ಏನು ಕೇಳಿಸ್ತಿರಲ್ಲ. ಬರೋ ಬಿಸಿಲು. ಓಯ್ ಬಿದ್ದೀಯಾ ಎಲ್ಲ ಅವನು ಸಾತ್ವಿ. ಇವನೇನೋ ಹುಡುಕ್ತಾವನೆ ಸಾತ್ವಿ ಏನೋ ಅಂತ ಗೊತ್ತಾಗಲ್ಲ. ಏನು ಹುಡುಕ್ತಾ ಇರ್ಬೋದ್ರೆ? ಚಾಕ್ಲೇಟ್ ಹುಡುಕ್ತೀಯ ಸಾತ್ವಿ? ಚಾಕ್ಲೇಟ್ ಹುಡುಕ್ತೀಯಾ? ಅಲ್ಲಿ ಶಾಪಿಂಗ್ ಮಾಡೋ ಬರದಲ್ಲಿ ವಿಡಿಯೋ ಏನು ಮಾಡ್ಕೊಂಡಿಲ್ಲ, ಬಟ್ ಹೆವಿ ಬಿಸಿಲಿತ್ತು, ಸುಸ್ತಾಗ್ತಾಯಿತ್ತು. ಹಾಗಾಗಿ ಬಾಯಾರಿಕೆ ಬೇರೆ ಆಗ್ತಾಯಿತ್ತು. ಐಸ್ ಕ್ರೀಮ್ ತೊಗೊಳ್ಳೋ ಅಂದ್ಬಿಟ್ಟು ತೊಗೊಂಡ್ವಿ. ಎಲ್ಲರೂ ಪಾಪ್ಕಾರ್ನು ಐಸ್ ಕ್ರೀಮು ತೊಗೊಂಡು ಈಗ ಮನೆಗೆ ವಾಪಸ್ ಹೊರಡಬೇಕು. ಅದಕ್ಕೆ ಮೇಲೆ ತಿನ್ನೋ ನಿದ್ದೆ ಬರ್ತಾಯಿದೆ. ಸಾಲ್ಟ್ 80 ರೂಪಾಯಿ ಟೋಟಲ್. ಎಷ್ಟನೇ ಐಸ್ ಕ್ರೀಮ್ ಸಾಕ್ಸಿ? ಅಲ್ಲಿಂದ ಬರೋಷ್ಟರಲ್ಲಿ ನನ್ನ ಮಗ ಮಲಗಿಬಿಟ್ಟಿದ್ದ. ಅವ್ನು ಮಲಗಿಸಿ ನಾನು ಮತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನೇನು ತಂದು ಡಿ-ಮಾರ್ಟಲ್ಲಿ ಅಂತ ಈಗ ತೋರಿಸ್ತಾ ಇದ್ದೀನಿ. ಇನ್ನು ಸ್ಕೂಲ್ ಬುಕ್ಸ್ ಅದರ ಕೊಟ್ಟರೆ ಸ್ಟಿಕ್ಕರ್ ಎಲ್ಲ ಬೇಕಲ್ವ, ಹಾಗಾಗಿ ಫಸ್ಟೇ ತೊಗೊಂಡು ಬಂದೆ. ಸ್ಟಿಕ್ಕರು ಒಂದರಲ್ಲಿ 4 ಪ್ಯಾಕ್ ಏನೋ ಇರುತ್ತೆ. ಆ್ಯಂಡ್ ಅವ್ರಿಗೆ ವಾಟ್ರ್ ಬಾಟ್ಲು ಬೇಕು. ಇದು ನಮಗೆ ರೆಗ್ಯುಲರ್ ಆಗಿ ಮನೆಗೆ ಬೇಕಾಗಿತ್ತು ಹಾಗಾಗಿ. ಆ್ಯಂಡ್ ಮಾಮೂಲಿ ಜಾಮಿಟ್ರಿ ಬಾಕ್ಸ್ ಅವನಂತೂ ಜಾಸ್ತಿ ಯಾವುದು ಬೊಂಬೆ ಆ ಥರ ಇದ್ದರೆ ಅದನ್ನೇ ತೊಗೊತಾ ಇದ್ದ. ಬಟ್ ನಾನು ಜಾಸ್ತಿ ಇಡೋ ಥರವು ನಾನು ಸೆಲೆಕ್ಟ್ ಮಾಡಿ ತಂದಿದ್ದಾಯಿತು.
ಅವ್ರು ಫಸ್ಟ್ ಅಟ್ರಾಕ್ಟ್ ಆಗಿಬಿಟ್ಟು ಅವ್ನಿಗೆ ಯಾವ್ದು ಬೇಕೋ ಅದೇ ತೊಗೊತಾ ಇದ್ದ. ನಾನು ನೋಡಿ ನೀಟಾಗಿ ಇರೇಸರ್ಗಳು, ಪೆನ್ಸಿಲ್ಗಳು ಓನ್ಲಿ ಅವ್ನ ಸ್ಕೂಲ್ ಐಟಮ್ಸೇ ತಂದಿದ್ದು. ಇದು ನೋಡ್ತಿರ್ಬೋದು, ಈ ಸ್ಪೆಷಲ್ ಒನ್ ಏನಂದರೆ, ಇದು ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಲ್ಲ, ಇದೇನೋ ನಿಂಬು ಚಾಕ್ಲೇಟೋ ಏನೋ ಅಂತಾರೆ, ಬಟ್ ಎಲ್ಲೋ ಕಲರ್ ವ್ಯಾಪಾರ ಇರೋದು ಅದು ಬೇರೆ ಚಾಕ್ಲೇಟು. ಇದು ಈ ಥರ ₹1 4 ಕೊಡ್ತಾಯಿದ್ರು. ಆ್ಯಂಡ್ ಫ್ಲೇವರ್ ಎಲ್ಲನೂ ಸೇಮ್ ಟು ಸೇಮ್ ಹಾಗೇ ಇತ್ತು. ಅದು ಇವತ್ತು ಇಷ್ಟು ಸರಿ ಹೋದೆ, ನನಗೆ ಇವತ್ತು ಕಣ್ಣಿಗೆ ಬಿತ್ತು. ತುಂಬ ವರ್ಷಗಳೇ ಆಗೋಗಿತ್ತು ಈ ಚಾಕ್ಲೇಟನ್ನು ನೋಡಿ. ನಿಂಗೆ ಬೇಕಾ? ಇದಾವಾಗ ನಾವು ಸ್ಕೂಲ್ ಟೈಮಲ್ಲಿ ಚಿಕ್ಕ ಹುಡುಗರಿದ್ದಾಗ ಕಲರು ಇವು ತಿಂತಾಯಿದ್ದು. ಚಿನ್ನು ಆವಾಗ ಕಲರ್ ಬರೋವ. ಹಾಂ, ₹1 ಎಷ್ಟು 4 ಏನೋ ಕೊಡೋರು ಎಲ್ಲ. ಸೇಮ್ ಟೇಸ್ಟ್, ಸ್ಮೆಲ್ ಅಂತೂ ಚೆನ್ನಾಗೈತೆ ನೋಡು, ಸೇಮ್ ಅದೇ ಸ್ಮೆಲ್ಲೆ. ಸಾಕು, ಹಲ್ಲು ನೋವು ನಂಗಿರತ್ತೋ ಮನೆ ನೋಡಿ. ಬಟ್ ಇದು ಸ್ವಲ್ಪ ದಪ್ಪದಾಗಿದೆ, ಆವಾಗ ಅಷ್ಟು ದಪ್ಪ ಬರ್ತಾ ಇರಲಿಲ್ಲ. ಹತ್ರ ಎತ್ತಿಕೋಗ, ಅವನು ಎತ್ಕೊತಾನೆ. ಸ್ವಲ್ಪ ಚಿಕ್ಕದಾಗಿದೆ ಎಲ್ಲ ಸೇಮ್. ಎಷ್ಟೋ ವರ್ಷ ಆಗಿತ್ತು ಚಿಕ್ಕ ಹುಡುಗರಲ್ಲಿ, ಇವಾಗ ಅದು ಡಿಮಾರ್ಟಲ್ಲಿ ಸಿಕ್ತು. ಆ್ಯಂಡ್ ನಾವು ಅವಾಗ ಹಿಂಗೇನೆ ಶೇಪು ಕಲರ್ದೆಲ್ಲ ಜಾಸ್ತಿ ಎರೇಸರ್ಗಳು ತೊಗೊಳೋದು ಇಲ್ಲ. ಅಷ್ಟೇ ಬಿಡು ಮನೆ. ಆ್ಯಂಡ್ ಬ್ಯಾಗ್, ಸ್ಕೂಲ್ ಬ್ಯಾಗ್ಸು ಕೊಡ್ಸೋದು ನಿಮಗೆ ಅಲ್ಲೋಡು. ಇದು ನಮಗೆ ರೆಗ್ಯುಲರಾಗಿ ಲಾಕ್ ಹಾಕೋದು, ಲಾಕ್ ಓಪನ್ ಮಾಡೋದಾ, ಏನೇನೋ. ಅಲ್ಲೋ ರಬ್ಬರ್ ಬಂದು ಕೂದು ರಬ್ಬರ್ ಫಂಗಸ್, ಎಷ್ಟು ತೊಳೆದ್ರೂ ಫಂಗಸ್ ಆ ಥರ ಬರುತ್ತೆ. ಎಷ್ಟು ಇಲ್ಲಿ ಎತ್ಕೊಳ್ಳೋಗಲ್ಲ. ಓಪನ್ ಮಾಡುವ. ಅದಕ್ಕೆ ಈ ಥರ ಸ್ವಲ್ಪ ಹೋಲ್ ಜಾಸ್ತಿ ಇರೋದು ಸಾಕು. ಎತ್ತಿಕೋ ನಿಲ್ಸಲ್ಲ ನೋಡು. ಸುಮಾರ ಸ್ಕೂಲ್ ಬ್ಯಾಗು ಅದು ಕಾಂಬೋ ಬಂದು ಸೇಮ್ ಅದೇ ಕಲರ್ ಲಂಚ್ ಬ್ಯಾಗ್, ಹೊಸ್ದಾಗಿ ಬಂದಿರೋದು ಈ ಥರ. ಆ್ಯಂಡ್ ಇದೊಂದು ನಂದೊಂದು ಬ್ಯಾಗು ಇಡ್ಕೊ. ಸ್ವಲ್ಪ ಫ್ಲ್ಯಾಟು ಜಾಸ್ತಿ ಗಿಫ್ಟಿದೆ ಎಲ್ಲ ನಾವು ಕ್ವಾಲಿಟಿ ಅಂದರೆ ಅವರೇ ಸ್ಟಿಚ್ ಮಾಡೋದ್ರಲ್ಲಿ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಹತ್ರ ಈ ಥರ ಬ್ಯಾಗ್ಸ್ ಇರಲಿಲ್ಲ, ತುಂಬ ಜಿಪ್ಸ್ ಇದೆ. ಆ್ಯಂಡ್ ಎಲ್ಲನ ಕ್ಯಾರಿ ಮಾಡ್ಬೋದು, ಊರುಗಳಿಗೆ ಹೋದರೆ ಬಟ್ಟೆ ಆ ಥರ ಒನ್ ಡೇ ಸ್ಟೇ ಅದಕ್ಕೆ ಆ ಥರ ಎಲ್ಲನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರದ್ದು ಸ್ಪೆಷಾಲಿಟಿ ಏನಂದರೆ ವಾಟ್ರ್ ಬಾಟ್ಲು, ಅಂಬ್ರೆಲ್ಲ ಎಲ್ಲನೂ ಈ ಥರ ಒಳಗಡೆ ಇಡ್ಬೋದು. ಕೆಳಗಡೆ ಬರುತ್ತೆ ಡೌನ್, ಕಾಣಿಸಲ್ಲ, ಏನಿಲ್ಲ, ಹೆವಿ ಅನಿಸಲ್ಲ. ಆ್ಯಂಡ್ ಅವರೇ ಸ್ಟಿಚ್ ಮಾಡಿರೋದ್ರಿಂದ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರುತ್ತೆ. ನಾವು ಸ್ಕೂಲ್ಗೆ ಹೋದ್ರಿಂದ V1 ಅದು ಇವಾಗೂ ನಂಗೆ ಅದೇ ಸಿಕ್ತು. ಹಾಗೆ ಅವ್ರಿಗೆ ಟೀ ಶರ್ಟು ಡೈಲಿ ವೇರ್ ತೊಗೊಂಡ್ವಿ. ಹಾಗೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಳು ಎಲ್ಲೋದ್ರು ಅಂತ ಹುಡುಕ್ತಾ ಇದ್ದೆ. ನೋಡ್ತಾ ಇರ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ. ನೈಟ್ ಫುಲ್ಲು ಜೋರು ಮಳೆ ನೋಡ್ರಿ. ನಮ್ಮ ಮಗ ಇಲ್ಲಿ ಬಂದಿದ್ದಾರೆ, ನೇರಳೆ ಮರ ಹತ್ತಿದ್ದಾರೆ ಎಲ್ಲ ನೇರಳೆ ಹಣ್ಣು ಕೀಳೋಕ್ಕೆ. ಇದು ದಪ್ಪ ನೇರಳೆ ಹಣ್ಣು, ತುಂಬ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಜನ ಅವ್ರು ನೋಡಲ್ಲ, ಸಾತ್ವಿಕ್ ಒಬ್ಬ ಹತ್ತಿಲ್ಲ. ಇಲ್ಲ ಅಣ್ಣ ನೋಡಿ ಸೈಜ್ ಚೆನ್ನಾಗಿದೆ. ಈ ಥರ ಫ್ರೆಶ್ ಆಗಿ ಇಟ್ಕೊಂಡು ತಿನ್ನೋದು ಮಜಾನೇ ಬೇರೆ. ಪ್ರತಿಯೊಂದು ಫ್ರೂಟ್ಸು ಅಷ್ಟೇ. ಓಕೆ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರಿಗೆಲ್ಲ ಇಷ್ಟ ಆಗಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.